ಹಾಯ್ ಫ್ರೆಂಡ್ಸ್, ನಾನಿವತ್ತು AR ಎಂಟರ್ಟೈನ್ಮೆಂಟ್ ನಿರ್ಮಾಣ ಸಂಸ್ಥೆಯಿಂದ ಮೂಡಿ ಬಂದಿರೋ ತೆಲುಗು ಮತ್ತು ತಮಿಳಿನಲ್ಲಿ ಏಕಕಾಲಕ್ಕೆ ರಿಲೀಸ್ ಆದ 11 ಈ ಚಿತ್ರದ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಈ ಚಿತ್ರ ಒಂಥರ ವಿಶೇಷವಾಗಿದೆ ಅಂತಲೇ ಅನ್ಬೋದು. ಸರಿ, ಜಾಸ್ತಿ ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಚಿತ್ರ ಯಾಕೆ ವಿಶೇಷ ಅಂದರೆ ಈ ಚಿತ್ರದ ಸ್ಕ್ರೀನ್ ಪ್ಲೇನ ಕಟ್ಕೊಟ್ಟಿರೋ ರೀತಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಅಷ್ಟು ಚೆನ್ನಾಗಿ ಮೂಡಿಬರೋಕ್ಕೆ ಚಿತ್ರದ ಕಥೆಯೂ ಸಹ ಚೆನ್ನಾಗಿರಬೇಕು ಅಲ್ವಾ? ನಿಜ, ಕಥೆಯೂ ಸಹ ಚೆನ್ನಾಗೇ ಇದೆ. ಈ ಚಿತ್ರದ ಕಥೆ ಇಷ್ಟೇ. ಈ ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಚಿತ್ರದಲ್ಲಿ ಒಬ್ಬ ಸೈಕೋ ಸೀರಿಯಲ್ ಕಿಲ್ಲರ್ 8 ಕೊಲೆಗಳನ್ನು ಒಂದೇ ವರ್ಷದಲ್ಲಿ ಮಾಡಿರ್ತಾನೆ. ಮಾಡಿರೋ ಕೊಲೆಗಳಿಗೆ ಒಂದು ಸಣ್ಣ ಕ್ಲೂಗಳನ್ನು ಸಿಗದಂತೆ ತನ್ನ ಬುದ್ಧಿವಂತಿಕೆಯಿಂದ ಮಾಡಿರ್ತಾನೆ. ಆದರೆ ಇವನ ಟಾರ್ಗೆಟ್ 11 ಕೊಲೆಗಳನ್ನು ಮಾಡಬೇಕು ಅಂತ. ಆ ಇನ್ನೂ 3 ಕೊಲೆಗಳನ್ನು ಹೇಗೆ ಮಾಡ್ತಾನೆ, ಆ 11 ಜನರನ್ನ ಯಾಕೆ ಕೊಲೆ ಮಾಡ್ತಾನೆ, ಆ 11 ಜನ ಇವನು ಕೊಲೆ ಮಾಡೋ ಹಾಗೆ ಮಾಡಿದ್ದಾದ್ರೂ ಏನು, ಇನ್ನು ಉಳಿದ 3 ಜನರನ್ನ ಹೇಗೆ ಕೊಲೆ ಮಾಡ್ತಾನ, ಇಲ್ಲಿ ಸಿಕ್ಕಾಕೊಳ್ತಾನ ಅಂತ ನೀವು ಆ ಚಿತ್ರದಲ್ಲೇ ನೋಡಿ ತಿಳ್ಕೋಬೇಕು. ಈ ಚಿತ್ರದ ನಿರ್ದೇಶಕರ ಬಗ್ಗೆ ಮಾತಾಡಲೇಬೇಕು. ಈ ಚಿತ್ರದ ಸ್ಕ್ರೀನ್ ಪ್ಲೇ ಹೇಗೆ ಮಾಡಿದ್ದಾರೆ ಅಂದರೆ, ಕೆಲವೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನಿರ್ದೇಶಕರು ಆ ಕ್ರೈಮ್ನ ಮಾಡ್ತಿರೋ ಕಿಲ್ಲರ್ನ ತೋರಿಸಿ ಬಿಡ್ತಾರೆ, ಇವನೇ ಕೊಲೆಗಳನ್ನು ಮಾಡ್ತಾ ಬರ್ತಿರೋದು ಅಂತ. ಆದರೆ ಈ ನಿರ್ದೇಶಕರು ಕೊನೆ ತನಕ ಈ ಚಿತ್ರದಲ್ಲಿ ಆ ಸೈಕೋ ಕಿಲ್ಲರ್ ಯಾರು ಅಂತ ಕೊನೆ ತನಕ ಕಾಯೋವರೆಗೂ ಮಾಡಿ ಕೊನೆಯಲ್ಲಿ ತೋರಿಸಿ ಈ ಚಿತ್ರಕ್ಕೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ನ ಕೊಟ್ಟು ಈ ಚಿತ್ರವನ್ನು ಮುಗಿಸಿರೋ ಇವರ ಬುದ್ಧಿವಂತಿಕೆಯನ್ನು ಮೆಚ್ಚಲೇಬೇಕು. ಇನ್ನು ಈ ಚಿತ್ರದ ನಾಯಕ ನವೀನ್ ಚಂದ್ರರವರ ಆ್ಯಕ್ಟಿಂಗ್ ಸಖತ್ತಾಗಿ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಆಗ್ತಿರೋ ಕೊಲೆಗಳನ್ನು ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸ್ ಆಫೀಸರ್ ಆಗಿ ಸಖತ್ತಾಗಿ ನಡೆಸಿದ್ದಾರೆ. ಇಷ್ಟು ಪಾಸಿಟಿವ್ ಆದರೆ ಕೆಲವೊಂದು ಸೀನ್ಗಳು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಹಾಗೆ ಮಾಡ್ತು. ಅದೇನೆಂದರೆ, ನನಗೆ ಈ ಚಿತ್ರಕ್ಕೆ ನಾಯಕಿ ಯಾಕೆ ಬೇಕಿತ್ತು? ಈ ಚಿತ್ರದ ಮೊದಲಲ್ಲಿ ಒಂದು ಬ್ಯಾಂಕ್ ರಾಬರಿ ನಡೆಯುತ್ತೆ, ಇದ್ಯಾಕೆ ಈ ಚಿತ್ರಕ್ಕೆ ಬೇಕಿತ್ತು ಅಂತ ಪ್ರಶ್ನೆ ಮೂಡಿತ್ತು. ಆ ಪ್ರಶ್ನೆಯ ಕೊನೆಯಲ್ಲಿ ನಿರ್ದೇಶಕರು ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಿತ್ರದ ಮೊದಲಿನಿಂದ ಕೊನೆ ತನಕ ಸಖತ್ ತಿಳ್ಕೊಡುತ್ತೆ. ಕೆಲವೊಂದು ಕಡೆ ಸ್ಲೋ ಅನ್ನಿಸ್ತಿದ್ಯಲ್ಲ ಅನಿಸ್ತು, ಆದರೆ ಅದೆಲ್ಲದಕ್ಕೂ ಕೊನೆಯಲ್ಲಿ ಉತ್ತರ ಸಿಗುತ್ತೆ. ಒಟ್ಟಿನಲ್ಲಿ ಈ ಚಿತ್ರ ಸಿನಿ ಪ್ರೇಕ್ಷಕರಿಗೆ ಎಲ್ಲೂ ಮೋಸ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಈ ಚಿತ್ರವನ್ನು ನೀವೇನಾದರೂ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ಈ ಚಿತ್ರ ಸಖತ್ ಇಷ್ಟ ಆಯಿತು. ಈ ಚಿತ್ರ ಆಹಾ ತಮಿಳಲ್ಲಿ ಸ್ಟ್ರೀಮ್ ಆಗ್ತಿದೆ. ಈ ಚಿತ್ರದ ಬಗ್ಗೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.